सिद्ध्यन्ति च मनोरथाः। श्रीगुरुभ्यो नमः। संकर्षणयतीन्द्राय शान्ताय अमलचेतसे धान्ताय भजतां कल्पतरवे गुरवे नमः। जलज्येष्ठनिभाकारं जगदीशपदाश्रयं जगदीथलविख्यातं जगन्नाथ गुरुं भजे। हरिकथामृतसार गुरुಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ವ್ಯಾಪ್ತಿ ಸಂಧಿಯಲ್ಲಿ 21ನೇ ಪದ್ಯ. ಎಲ್ಲಿ ಕೇಳಿದರಲ್ಲಿ ನೋಡಿದರಲ್ಲಿ ಬೇಡಿದರಲ್ಲಿ ನೀಡಿದರಲ್ಲಿ ಓಡಿದರಲ್ಲಿ ಆಡಿದರಲ್ಲಿ ಇರುತ್ತಿಗನು ಬಲ್ಲಿದರಿಗತಿ ಬಲ್ಲಿದನು ಸರಿಯಿಲ್ಲ ಇವಾಗವಲ್ಲಿ ನೋಡಲು ಹುಲ್ಲು ಮಾನವರೊಲ್ಲ ಪ್ರತಿಮಲ್ಲ ಜಗ. ಎಲ್ಲಿ ಮೊದಲನೇ ಪದ ಎಲ್ಲಿ ಕೇಳಿದರಲ್ಲಿ ಅಂದ್ರೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ. ಎಲ್ಲಿ ಓಡಿದರು ಆಡಿದರು ಅಲ್ಲಿ ಇರುತಿಹನು ಅಂತ ಅಲ್ಲಿಗೆ ಅನ್ವಯ. ಎಲ್ಲ ಕಡೆ ಪರಮಾತ್ಮ ಇದ್ದಾನೆ. ಎಲ್ಲ ಕಡೆ ಅಂದ್ರೆ ಯಾವುದು ಹಾಗೆ ಅಂತ ವಿಚಾರ. ಎಲ್ಲಿ ಕೇಳಿದರಲ್ಲಿ ಅಂದ್ರೆ ನಾವ್ ಯಾವ್ದನ್ನ ಕೇಳ್ತೀವಿ? ಶಬ್ದಗಳನ್ನ ಕೇಳ್ತೀವಿ. ಶಬ್ದಗಳನ್ನ ಕೇಳ್ತೀವಿ. ಆ ಶಬ್ದಗಳಲ್ಲಿ ಪರಮಾತ್ಮ ಇದ್ದಾನೆ. ಶಬ್ದಾದಿಗಳಲ್ಲಿ ಪರಮಾತ್ಮ, ಶಬ್ದ ಧ್ವನಿ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ಶಬ್ದಕ್ಕೂ ಧ್ವನಿಗೂ ವ್ಯತ್ಯಾಸ ಇದೆ. ಶಬ್ದ ಅಂದ್ರೆ ಅದು ಒಂದು ವರ್ಣಗಳ ಸಮೂಹ ಆದ್ರೆ ಅದನ್ನ ಶಬ್ದ ಅಂತ ಕರೀತಾರೆ. ಧ್ವನಿ ಅಂದ್ರೆ ಜಸ್ಟ್ ಒಂದು ಸೌಂಡ್. ಈಗ ಗುಡುಗು ಇದೆ, ಇನ್ನು ನದಿ ಅದು ಶಬ್ದ ಮಾಡ್ತದೆ, ಹರಿದಾಗ ಶಬ್ದ ಬರ್ತದೆ. ಅದರಲ್ಲಿ ಅಕ್ಷರಗಳ ಒಂದು ಗುಂಪು ಏನಿಲ್ಲ, ಅಕ್ಷರಗಳು ಏನಿಲ್ಲ ಅದರಲ್ಲಿ, ಜಸ್ಟ್ ಸೌಂಡ್. ಆದ್ರೆ ಶಬ್ದಗಳಿದೆ ನೋಡಿ. ಒಂದು ವಾಕ್ಯ ಹೇಳ್ತೀವಿ, ಪುಸ್ತಕ ಅಂತ ಹೇಳ್ತೀವಿ, ಅದು ಸೌಂಡೇ. ಆದ್ರೆ ಅದರಲ್ಲಿ ವರ್ಣಗಳ ಒಂದು ಸೌಂಡ್ ಮಿಕ್ಸ್ ಆಗಿದೆ. ಅದರಿಂದ ಅದನ್ನ ಶಬ್ದ ಅಂತ ಕರೀತಾರೆ. ಸೊ ಶಬ್ದ ಬೇರೆ, ಧ್ವನಿ ಬೇರೆ. ಶಬ್ದಾದಿಗಳಲ್ಲಿ ಶಬ್ದ ಧ್ವನಿ ಇವುಗಳಲ್ಲೆಲ್ಲ ಪರಮಾತ್ಮ ಇದ್ದಾನೆ. ಇನ್ನು ಶಬ್ದಾದಿಗಳಲ್ಲಿ ಇದ್ದಾನೆ. ಇನ್ನು ಕೇಳತಕ್ಕದ್ದು, ಯಾವ್ದ್ರಿಂದ ಕೇಳ್ತೀವಿ ನಾವು? ಕಿವಿ. ಕಿವಿ ಅಂದ್ರೆ ಅದರಲ್ಲಿ ಎರಡು ಅಂಶ ಇದೆ, ಒಂದು ಗೋಲಕ ಮತ್ತೊಂದು ಇಂದ್ರಿಯ ಅಂತ. ಗೋಲಕ ಒಂದು ಇಂದ್ರಿಯ. ಈ ಹೊರಗೆ ಸ್ಥೂಲ ಶರೀರದಲ್ಲಿ ಏನು ಅಂಟುಕೊಂಡಿದಲ್ಲ ಅದು ಗೋಲಕ ಅಂತ ಕರೀತಾರೆ. ಅದು ಶ್ರವಣೇಂದ್ರಿಯ ಅಲ್ಲ. ಶ್ರವಣೇಂದ್ರಿಯ ಅದ್ರ ಒಳಗೆ ಇರುತ್ತದೆ. ಗೋಲಕ ಬೇರೆ, ಇಂದ್ರಿಯ ಬೇರೆ. ಗೋಲಕದಲ್ಲಿ ಇಂದ್ರಿಯ, ಗೋಲಕದಲ್ಲಿ ಇಂದ್ರಿಯಗಳು ಇರುತ್ತವೆ. ಇಂದ್ರಿಯಗಳು ಸೂಕ್ಷ್ಮ, ಕಾಣೋದಿಲ್ಲ. ಗೋಲಕ ಕಾಣಿಸ್ತದೆ. ಅದೇ ತರ ಎಲ್ಲ ಕಡೆನೂ ಅದೇ ತರ. ಕಣ್ಣು, ಕಿವಿ, ಎಲ್ಲ ಇಂದ್ರಿಯಗಳು ಅದೇ ತರ. ಅದರಿಂದ ಪರಮಾತ್ಮ ಶಬ್ದಾದಿಗಳಲ್ಲಿಯೂ ಇದ್ದಾನೆ. ಆ ಶಬ್ದಗಳನ್ನ ಯಾವುದರಿಂದ ಕೇಳ್ತೀವಿ? ಅಲ್ಲಿ ಅಂದ್ರೆ ಕೇಳುವುದರಲ್ಲಿ. ಕಿವಿಯ ಗೋಲಕ, ಕಿವಿಯ ಗೋಲಕದಲ್ಲಿ ಇದ್ದಾನೆ. ಅದರ ಒಳಗಿರುವ ಶ್ರವಣೇಂದ್ರಿಯದಲ್ಲಿ ಇದ್ದಾನೆ. ಆ ಶ್ರವಣೇಂದ್ರಿಯಕ್ಕೆ ಅಭಿಮಾನಿಯಾದ ಒಂದು ದೇವತೆ ಇದ್ದಾರೆ, ಆ ದೇವತೆಯಲ್ಲಿ ಇದ್ದಾನೆ. ಆ ದೇವತೆಗೆ ನಿಯಾಮಕನಾಗಿ ಮುಖ್ಯಪ್ರಾಣ ದೇವರಿದ್ದಾನೆ, ಆ ಮುಖ್ಯಪ್ರಾಣ ಒಳಗೂ ಇದ್ದಾನೆ ಅಂತ ಇಷ್ಟ ಅರ್ಥ ಮಾಡ್ಕೋಬೇಕು. ಶಬ್ದಾಭಿಮಾನಿಯಾದ ದಾಸಪ್ರಾಣ ಅಂತ ಕರೀತಾರೆ. ಅಂದ್ರೆ ಕರ್ಣೇಂದ್ರಿಯಗಳಲ್ಲಿ ಕರ್ಣಾಭಿಮಾನಿಯಾದ, ಕರ್ಣಕ್ಕೆ ಅಭಿಮಾನಿ ದೇವತೆಗಳು ಅಂದ್ರೆ ಯಾರು? ದಿಗ್ದೇವತೆಗಳು. 10 ದಿಕ್ಕು ಇದಲ್ವಾ, 10 ದಿಕ್ಕಿಗೂ ದೇವತೆಗಳಿದ್ದಾರೆ. ಆ ದಿಗ್ದೇವತೆಗಳಲ್ಲೂ ಪರಮಾತ್ಮ ಇದ್ದಾನೆ. ತದನಂತರ ಆ ಶಬ್ದ, ಆ ಶ್ರವಣೇಂದ್ರಿಯದಿಂದ ಯಾವುದನ್ನು ಕೇಳ್ತೀವಿ? ಶಬ್ದಾದಿಗಳು. ಆ ಶಬ್ದಕ್ಕೆ ಅಭಿಮಾನಿ ಯಾರು? ದಾಸಪ್ರಾಣ ಅಂತ ಕರೀತಾರೆ. ದಾಸಪ್ರಾಣ ಅವರ ಒಳಗೂ ಕೂಡ ಮುಖ್ಯಪ್ರಾಣ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ರೀತಿಯಾಗಿ ಎರಡೂ ಕಡೆ ನಾವು ಚಿಂತನೆ ಮಾಡಬೇಕು. ಕೇಳುವುದು ಒಂದು ಕ್ರಿಯೆ ಅಂತ ಆದ್ರೆ ಎರಡು ಬೇಕು. ಯಾವುದನ್ನ ಕೇಳ್ತೀವಿ, ಯಾವುದರಿಂದ ಕೇಳ್ತೀವಿ? ಯಾವುದನ್ನು ಕೇಳ್ತೀವಿ? ಶಬ್ದ ಇವುಗಳನ್ನ ಕೇಳ್ತೀವಿ. ಅದಕ್ಕೆ ಒಂದು ಅಭಿಮಾನಿ ಇದ್ದಾರೆ. ಶಬ್ದದಲ್ಲೂ ಪರಮಾತ್ಮ ಇದ್ದಾನೆ. ಆ ಶಬ್ದಾಭಿಮಾನಿ ದಾಸಪ್ರಾಣ, ಅದರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಅರ್ಥ. ಇನ್ನು ಯಾವುದರಿಂದ ಕೇಳ್ತೀವಿ? ಕಿವಿ. ಆ ಕಿವಿಯಲ್ಲಿ ಎರಡು ಭಾಗ ಇದೆ, ಆ ಗೋಲಕ
ಗೋಲಕದಲ್ಲೂ ಪರಮಾತ್ಮ ಇದ್ದಾನೆ. ಆ ಗೋಲಕದ ಒಳಗೆ ಇರುವ ಶ್ರವಣೇಂದ್ರಿಯದಲ್ಲೂ ಪರಮಾತ್ಮ ಇದ್ದಾನೆ. ಆ ಆ ಆ ಈ ಶ್ರವಣೇಂದ್ರಿಯಕ್ಕೆ ಅಭಿಮಾನಿಯಾದ ಒಂದು ದೇವತೆ ಯಾರು? ದಿಗ್ದೇವತೆಗಳು. ಆ ದಿಗ್ದೇವತೆಗಳ ಒಳಗೂ ಕೂಡ ಪರಮಾತ್ಮ ಇದ್ದಾನೆ ಅಂತ. ಮುಖ್ಯ ಪ್ರಾಣ ದೇವರನ್ನು ನಾವು ಇಟ್ಕೋಬೇಕು ಎಲ್ಲ ಕಡೆ. ಈ ರೀತಿಯಾಗಿ ಪರಮಾತ್ಮ ಇರುತಿಹನು ಅಂತ ಅಲ್ಲಿಗೆ ಅನ್ವಯ. ಅದೇ ತರ ಎಲ್ಲಿ ನೋಡಿದರಲ್ಲಿ, ಎಲ್ಲಿ ನೋಡಿದರಲ್ಲಿ ಯಾವುದನ್ನು ನೋಡ್ತೀವಿ? ರೂಪಗಳನ್ನು ನೋಡ್ತೀವಿ. ಪುಸ್ತಕ, ಚೇರು, ಟೇಬಲ್, ಅದೊಂದು ಆಕಾರ ಇದೆ, ರೂಪ ಇದೆ, ಅದಕ್ಕೊಂದು ಬಣ್ಣ ಇದೆ, ಸೈಜ್ ಇದೆ, ಡೈಮೆನ್ಷನ್ ಇದೆ, ಅದನ್ನ ನಾವು ನೋಡ್ತೀವಿ. ಆ ರೂಪದಲ್ಲೂ ಪರಮಾತ್ಮ ಇದ್ದಾನೆ. ರೂಪಕ್ಕೆ ಅಭಿಮಾನಿಯಾದ ಒಂದು ದೇವತೆ, ಅದರಲ್ಲೂ ಪರಮಾತ್ಮ ಇದ್ದಾನೆ. ಯಾವುದನ್ನು ನೋಡ್ತೀವಿ? ರೂಪವನ್ನು ನೋಡ್ತೀವಿ. ಆ ರೂಪದಲ್ಲೂ ಪರಮಾತ್ಮ ಇದ್ದಾನೆ. ಆ ರೂಪ ಆ ರೀತಿಯಾಗಿ ಇರ್ಲಿಕ್ಕೆ ಅದಕ್ಕೊಂದು ಅಭಿಮಾನಿ ದೇವತೆ ಇದ್ದಾರೆ, ಅದರಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಇನ್ನು ಯಾವುದರಿಂದ ನಾವು ನೋಡ್ತೀವಿ? ಕಣ್ಣು. ಕಣ್ಣಿನ ಗೋಲಕದಲ್ಲೂ ಪರಮಾತ್ಮ ಇದ್ದಾನೆ. ಚಕ್ಷುರಿಂದ್ರಿಯ, ಆ ಗೋಲಕದಲ್ಲಿ ಇರುವ ಚಕ್ಷುರಿಂದ್ರಿಯ, ಅದರಲ್ಲೂ ಪರಮಾತ್ಮ ಇದ್ದಾನೆ. ಆ ಚಕ್ಷುರಿಂದ್ರಿಯಕ್ಕೆ ಅಭಿಮಾನಿ ಸೂರ್ಯ, ಸೂರ್ಯನಲ್ಲೂ ಪರಮಾತ್ಮ ಇದ್ದಾನೆ. ಮುಖ್ಯ ಪ್ರಾಣ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೋಬೇಕು. ಎಲ್ಲಿ ಕೇಳಿದರಲ್ಲಿ, ನೋಡಿದರಲ್ಲಿ, ಬೇಡಿದರಲ್ಲಿ, ನೀಡಿದರಲ್ಲಿ. ಬೇಡೋದು ಅಂದ್ರೆ ಯಾರು ಕೇಳ್ತಾರಲ್ಲ, ಯಾಚನೆ ಮಾಡ್ತಾರೆ, ಅವರಲ್ಲಿ ಅಂತ ಅರ್ಥ. ಅಂದ್ರೆ ಅಲ್ಲೂ ಕೂಡ ಎರಡು ಬಂತು. ಯಾಚನೆ ಮಾಡುವ ವಸ್ತು, ಆ ವಸ್ತುವಿನಲ್ಲೂ ಪರಮಾತ್ಮ ಇದ್ದಾನೆ. ಆ ವಸ್ತುವಿನ ಅಭಿಮಾನಿಯಾದ ಒಂದು ದೇವತೆಯಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಇನ್ನು ಯಾಚಕರು, ಯಾರು ಯಾಚನೆ ಮಾಡ್ತಾರೋ ಅವರು, ಅಂದ್ರೆ ಕೈಯಿಂದ ಯಾಚನೆ ಮಾಡ್ತಾರೆ. ಆ ಕೈಯಿನಲ್ಲೂ ಇದ್ದಾನೆ, ಅದೊಂದು ಗೋಲಕ. ಹಸ್ತೇಂದ್ರಿಯ, ಯಾರು? ದಕ್ಷ ಅಥವಾ ಇಂದ್ರ ಅಂತಾನು ಹೇಳ್ಬೋದು. ಅವರಲ್ಲಿಯೂ ಪರಮಾತ್ಮ ಇದ್ದಾನೆ. ಸೊ ಹಸ್ತಗೋಲಕದಲ್ಲಿ, ಹಸ್ತ ಇಂದ್ರಿಯದಲ್ಲಿ, ಆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಪರಮಾತ್ಮ ಇದ್ದಾನೆ. ಅದೇ ತರ ನೀಡಿದರಲ್ಲಿ, ಯಾರೋ ಒಬ್ರು ಕೊಡ್ತಾರೆ, ಒಬ್ರು ಯಾಚಕರು, ಒಬ್ರು ದಾನಿಗಳು, ಕೊಡುವವರು ಅವ್ರದ್ದು ಕೈಯೇ. ಆ ಕೊಡುವ ವಸ್ತುವಿನ ಅಭಿಮಾನಿ ದೇವತೆಯ ಒಳಗೂ ಪರಮಾತ್ಮ ಇದ್ದಾನೆ. ಕೊಡುವ ವಸ್ತುವಿನಲ್ಲೂ ಪರಮಾತ್ಮ, ಕೊಡುವ ವಸ್ತು ಅದಕ್ಕೆ ಅಭಿಮಾನಿ ಅವರಲ್ಲೂ ಪರಮಾತ್ಮ, ಅಭಿಮಾನಿ ದೇವತೆ ಒಳಗೂ ಪರಮಾತ್ಮ. ಇನ್ನು ಯಾವುದರಿಂದ ಕೊಡ್ತೀವಿ? ಕೈಯಿಂದ ಕೊಡ್ತೀವಿ. ಕೈ ಅದು ಗೋಲಕ ಇದೆ, ಆ ಗೋಲಕದಲ್ಲೂ ಪರಮಾತ್ಮ. ಇನ್ನು ಹಸ್ತ ಇಂದ್ರಿಯ, ಆ ಇಂದ್ರಿಯಗಳಲ್ಲೂ ಪರಮಾತ್ಮ. ಆ ಇಂದ್ರಿಯಕ್ಕೆ ಅಭಿಮಾನಿ ಸೇಮ್ ದಕ್ಷ ಅಥವಾ ಇಂದ್ರ, ಅವರಂತರ್ಯಾಮಿಯಾಗಿಯೂ ಕೂಡ ಪರಮಾತ್ಮ ಇದ್ದಾನೆ ಅಂತ. ಈ ರೀತಿಯಾಗಿ 5 ಕಡೆ ನಾವು ಚಿಂತನೆ ಮಾಡಬೇಕು ಅಂತಾರೆ. ಯಾವುದು ಪದಾರ್ಥ, ಆ ಪದಾರ್ಥಕ್ಕೆ ಅಭಿಮಾನಿ, ಆ ಪದಾರ್ಥವನ್ನ ಗ್ರಹಿಸುವ ಇಂದ್ರಿಯ ಗೋಲಕ, ಆ ಗೋಲಕದಲ್ಲಿ ಇರುವ ಇಂದ್ರಿಯ, ಆ ಇಂದ್ರಿಯಕ್ಕೆ ಅಭಿಮಾನಿಯಾದವರು. ಈ ರೀತಿಯಾಗಿ 5 ನಾವು ಚಿಂತನೆ ಮಾಡಬೇಕು ಅಂತ ಅರ್ಥ. ಎಲ್ಲಿ ಕೇಳಿದರಲ್ಲಿ, ನೋಡಿದರಲ್ಲಿ, ಬೇಡಿದರಲ್ಲಿ, ನೀಡಿದರಲ್ಲಿ, ಓಡಿದರಲ್ಲಿ. ಇನ್ನು ಕಾಲಿಂದ ಓಡಾಡ್ತೀವಿ, ಹೆಜ್ಜೆಯನ್ನು ಇಡ್ತೀವಿ. ಈ ರೀತಿಯಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ, ಅಂದ್ರೆ ಎಲ್ಲಿ ಹೆಜ್ಜೆ ಇಡ್ತೀವಿ? ಭೂಮಿಯಲ್ಲಿ ಇಡ್ತೀವಿ. ಆ ಭೂಮಿಯಲ್ಲೂ ದೇವರು, ಭೂಮಿಗೆ ಅಭಿಮಾನಿ ಭೂಮಾತೆ ಧರಾದೇವಿ, ಅವರಂತರ್ಯಾಮಿಯಾಗಿಯೂ ಕೂಡ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೋಬೇಕು. ಇನ್ನು ಯಾವುದರಿಂದ ಓಡಾಡ್ತೀವಿ? ಕಾಲು, ಪಾದ ಇಂದ್ರಿಯ ಅಂತ ಕರೀತಾರೆ. ಪಾದ ಗೋಲಕ, ಪಾದ ಇಂದ್ರಿಯ. ಆ ಪಾದ ಗೋಲಕದಲ್ಲೂ ಪರಮಾತ್ಮ ಇದ್ದಾನೆ, ಪಾದ ಇಂದ್ರಿಯದಲ್ಲೂ ಪರಮಾತ್ಮ ಇದ್ದಾನೆ. ಪಾದ ಇಂದ್ರಿಯಕ್ಕೆ ಅಭಿಮಾನಿ ಜಯಂತ, ಆ ಜಯಂತನ ಒಳಗೂ ಕೂಡ ಪರಮಾತ್ಮ ಇದ್ದಾನೆ ಅಂತ. ಎಲ್ಲಿ ಕೇಳಿದರಲ್ಲಿ, ನೋಡಿದರಲ್ಲಿ, ಬೇಡಿದರಲ್ಲಿ, ನೀಡಿದರಲ್ಲಿ, ಓಡಿದರಲ್ಲಿ, ಆಡಿದರಲ್ಲಿ. ಆಡೋದು ಅಂದ್ರೆ ಏನು? ಮಾತಾಡೋದು ಅಂತ ಅರ್ಥ. ಮಾತನಾಡುವುದು ಅಂದ್ರೆ ಭಗವಂತನ ನಾಮಕೀರ್ತನೆಗಳು, ಆ ವಾಕ್ ಮಾತುಗಳಿದಲ್ವಾ, ಆ ಮಾತುಗಳು, ಅದಕ್ಕೆ ಆ ಮಾತುಗಳಲ್ಲೂ ಪರಮಾತ್ಮ, ಆ ಮಾತಿನ ಅಭಿಮಾನಿ ಅದರಲ್ಲೂ ಪರಮಾತ್ಮ ಇದ್ದಾನೆ. ಸರಸ್ವತಿ, ಭಾರತೀ ದೇವಿಯರು ಅಂತೆಲ್ಲ ಇಟ್ಕೋಬಹುದು.
ಲಕ್ಷ್ಮೀದೇವಿ ಅವರಲ್ಲಿಯೂ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಯಾವುದರಿಂದ ಮಾತಾಡ್ತೀವಿ? ಮುಖ, ಬಾಯಿ, ಬಾಯಿಯಿಂದಲೂ ಆ ಬಾಯಿಯ ಅದು ಗೋಲಕ, ಅದರ ಒಳಗೆ ವಾಗೀಂದ್ರಿಯ, ಆ ವಾಗೀಂದ್ರಿಯದಲ್ಲೂ ಪರಮಾತ್ಮ ಇದ್ದಾನೆ. ವಾಗೀಂದ್ರಿಯಕ್ಕೆ ಅಭಿಮಾನಿ ಅಗ್ನಿ, ಅಗ್ನಿಯ ಒಳಗೂ ಕೂಡ ಪರಮಾತ್ಮ ಇದ್ದಾನೆ ತಿಳ್ಕೋಬೇಕು. ಆಡಿದರಲ್ಲಿ ಇರುತಿಹನು. ಈ ಪ್ರಕಾರ ಪರಮಾತ್ಮ ಸರ್ವ ಕ್ರಿಯೆಗಳಲ್ಲಿ, ಸರ್ವ ಇಂದ್ರಿಯ ಗೋಲಕಗಳಲ್ಲಿ, ತದ್ಗತ ಇಂದ್ರಿಯಗಳಲ್ಲಿ, ತದಭಿಮಾನಿ ದೇವತೆಗಳಲ್ಲಿ ಅಂತರ್ಗತನಾಗಿ ಇದ್ದಾನೆ ತಿಳ್ಕೋಬೇಕು. ಅದರಿಂದ ನಾವು ಏನೇ ಮಾಡಿದರೂ ಕೂಡ ಅದು ಪರಮಾತ್ಮನೇ ಆ ಪದಾರ್ಥದಲ್ಲಿ ಇದ್ದು, ಆ ಇಂದ್ರಿಯಗಳಲ್ಲಿ, ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಇದ್ದು ಅದನ್ನ ಮಾಡಿಸ್ತಾನೆ ಎಂಬ ಒಂದು ಚಿಂತನೆ ನಮಗೆ ಸದಾ ಇರಬೇಕು. ಯಾಕೆಂದ್ರೆ ಸದಾ ಕಾಲ ಯಾವ್ದಾ ಒಂದು ಇಂದ್ರಿಯದಿಂದ ನೋಡೋದು, ಕೇಳೋದು, ಅಥವಾ ಒಂದು ಸೆನ್ಸ್ ಟಚ್, ಆ ಒಂದು ಫೀಲಿಂಗು ನಮಗೆ ಇದ್ದೇ ಇರುತ್ತದೆ. ಮಲಗಿದಾಗ ಮಾತ್ರ ಇಂದ್ರಿಯಗಳು ಉಪರಮ ಆಗ್ತದೆ ಹೊರತು ಜಾಗೃತ ಅವಸ್ಥೆಯಲ್ಲಿ ಅಂದ್ರೆ ಎಚ್ಚರದಲ್ಲಿ ಇದ್ದಾಗ ಯಾವ್ದಾ ಒಂದು ಇಂದ್ರಿಯ ನಮಗೆ ಒಂದು ಜ್ಞಾನವನ್ನು ತಂದು ಕೊಡ್ತಾನೆ ಇರ್ತದೆ. ಏನ್ ಸುಮ್ಮನೆ ಕೂತಿದ್ರು ಕೂಡ ಏನಾದ್ರು ಶಬ್ದಗಳು ಕಿವಿಲಿ ಬೀಳ್ತಾನೆ ಇರ್ತದೆ. ಈ ರೀತಿಯಾಗಿ ಪರಮಾತ್ಮನೇ ಅದರ ಒಳಗಿದ್ದು ಆ ಕ್ರಿಯೆಗಳನ್ನ ಮಾಡಿಸ್ತಾನೆ ಅಂತ ಬಲ್ಲಿದರಿಗೆ ಅತಿ ಬಲ್ಲನು. ಈ ರೀತಿಯಾಗಿ ಯಾರು ತಿಳ್ಕೊತಾರಲ್ಲ ಅವರೇ ಜ್ಞಾನಿಗಳು. ಈ ರೀತಿಯಾಗಿ ಚೆನ್ನಾಗಿ ತಿಳಿದವರು ಯಾರು? ಪರಮಾತ್ಮನ ವ್ಯಾಪಾರವನ್ನ ರಮ, ಬ್ರಹ್ಮ ಇವರೇ ಮೊದಲಾದ ಜ್ಞಾನಿಗಳು. ಅವರಿಗಿಂತಲೂ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ. ಯಾಕೆಂದ್ರೆ ಅವರಿಗೆ ಜ್ಞಾನ ಕೊಟ್ಟವನು ಇವನೇ. ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರೆಯೇ ಗುರವೇ ನಮಃ ಅಂತ ಇದೆ. ಎಲ್ಲರಿಗೂ ಜ್ಞಾನವನ್ನ, ಜ್ಞಾನ ಸ್ಫೂರ್ತಿ, ಜ್ಞಾನದ ಪ್ರಕಾಶವನ್ನು ಕೊಡುವವ ಪರಮಾತ್ಮನೇ ಅಂತ ಇದೆ. ಅದರಿಂದ ಬಲ್ಲಿದರಿಗೆ ಅತಿ ಬಲ್ಲನು, ರಮಾ ಬ್ರಹ್ಮಾದಿಗಳಿಗಿಂತ ಅಧಿಕವಾಗಿ ತಿಳಿದವನು ಅಂತ ಅರ್ಥ. ಇವಾಗ ಆವಲ್ಲಿ ನೋಡಲು ಅಂದ್ರೆ ಬ್ರಹ್ಮಾಂಡ ಪ್ಲಸ್ ಪಿಂಡಾಂಡ. ಬ್ರಹ್ಮಾಂಡ ಅಂದ್ರೆ ನಾವು ಕಾಣುವ ಈ ಲೋಕ, ಭೂಮಿ ಮೊದಲಾದ ಲೋಕಗಳು, ಅದನ್ನ ಬ್ರಹ್ಮಾಂಡ ಅಂತ ಕರಿತೀವಿ. ಪಿಂಡಾಂಡ ಅಂದ್ರೆ ಈ ಶರೀರವನ್ನ ಪಿಂಡಾಂಡ ಅಂತ ಕರಿತೀವಿ. ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲವೂ ಪಿಂಡಾಂಡ ಈ ಶರೀರದಲ್ಲೂ ಇದೆ. ಈ ರೀತಿಯಾಗಿ ಬ್ರಹ್ಮಾಂಡ, ಪಿಂಡಾಂಡ, ಅದರ ಒಳಗೂ ಹೊರಗೂ ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮ ಸ್ವರಮಣ ಪ್ರದೇಶ, ಇವುಗಳಲ್ಲೂ ಕೂಡ ವಿಚಾರ ಮಾಡಿದ್ರೆ ಈ ಪರಮಾತ್ಮಗೆ ಸರಿಯಲ್ಲ. ಇವಾಗ ಆವಲ್ಲಿ ನೋಡಲು ಸರಿಯಲ್ಲ. ಇಂತಹ ಪರಮಾತ್ಮನಿಗೆ ಸಮಾನರಾದವರು ಯಾರಿದ್ದಾರೆ? ಎಲ್ಲ ಜೀವರಲ್ಲೂ ಇಂತಹ ವ್ಯಾಪಾರಗಳನ್ನ ಆ ಪದಾರ್ಥದಲ್ಲಿ ಸೇರಿ ಅದರ ಜ್ಞಾನವನ್ನು ತಂದುಕೊಟ್ಟು ಪರಮ ಉಪಕಾರ ಮಾಡುವವರು ಯಾರಿದ್ದಾರೆ? ಇದೆಲ್ಲ ಒಂದು ಅನ್ನಕ್ಕೆ ಅಂತ ಕೂತರೆ, ಊಟಕ್ಕೆ ಅಂತ ಕೂತರೆ ನಮಗೆ ಅನ್ನ ಅಂತ ಗೊತ್ತಾಗಬೇಕಲ್ಲ. ಕೆಲವರಿಗೆ ಇರುತ್ತದೆ. ಅವ್ರಿಗೆ ಏನಾಗ್ತದಂದ್ರೆ ತಟ್ಟೆಯಲ್ಲಿ ಅನ್ನ ಹಾಕಿದ್ರೆ ಅದು ಅನ್ನವಾಗಿ ಕಾಣಿಸ್ತಾ ಇಲ್ಲವಂತೆ, ಅದೆಲ್ಲ ಹುಳವಾಗಿ ಕಾಣಿಸ್ತಾ ಇತ್ತಂತೆ. ಅವ್ರಿಗೆ ತಿನ್ಲಿಕ್ಕೆ ಬೇಜಾರದು. ಯಾಕೆ? ಅನ್ನದಾನ ಮಾಡಿಲ್ಲ, ಅದರ ಪಾಪ. ಯಜ್ಞ ಮಾಡಿದ್ರು, ಯಜ್ಞ ಶ್ವೇತರಾಜ ಅಂತ ರಾಮಾಯಣದಲ್ಲಿ ಬರುವ ಕಥೆ ಇದು. ಶ್ವೇತರಾಜ ಚೆನ್ನಾಗಿ ಯಜ್ಞ ಮಾಡೋದು, ಆದ್ರೆ ಒಂದು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿಲ್ಲ ಅವರು. ಅದರ ಫಲಿತಾಂಶ ಏನಾಯ್ತು? ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಹೋದಾಗ ಅವ್ರಿಗೆ ಎಷ್ಟು ತಿಂದ್ರೂ ಹಸಿವೆ ಮುಗಿಯೋದೇ ಇಲ್ಲ. ಇನ್ನೇನ್ ಮಾಡ್ಬೇಕು? ಅವರ ಹೆಣ ಕೆಳಗೆ ಬಿದ್ದಿತ್ತಂತೆ, ಅದರ ಮಾಂಸವನ್ನ ತಿಂದು ಬದುಕು ಅಂತ ಹೇಳಿದ್ರಂತೆ ಬ್ರಹ್ಮದೇವ್. ಇನ್ನು ಊಟ ಕೂತ್ರೆ ಹುಳವಾಗಿ ಕಾಣಿಸ್ತಂತೆ ಎಲ್ಲ. ಏನ್ ಮಾಡ್ಬೇಕು ಅಂತ ಬೇಜಾರು ಮಾಡ್ಕೊಂಡು ತಿರುಗುವಾಗಿ ಬ್ರಹ್ಮದೇವರ ಹತ್ರ ಕೇಳ್ತಾರೆ, ಸ್ವಾಮಿ ನಂದು ಇಷ್ಟು ತಪ್ಪಾಗಿದೆ, ಇಷ್ಟು ದಿವಸ ಒದ್ದಾಡಿದ್ದೀನಿ ಹಸಿವೆಯಿಂದ, ಎಷ್ಟು ತಿಂದರೂ ಹಸಿವೆ ತೀರ್ತಾನೆ ಇಲ್ಲ. ನೋಡಿ ಹೆಂಗ ಜ್ಞಾನ ಆ ದೇವರ ಅನುಗ್ರಹದಿಂದ ಬರ್ಬೇಕದು. ಊಟ ಕೂತಾಗ ಅನ್ನವಾಗಿ ಕಾಣಿಸದೇ ಇದ್ರೆ ಗತಿ ಏನು? ಆ ಪದಾರ್ಥದಲ್ಲಿ ಪರಮಾತ್ಮ ಆ ಜ್ಞಾನ ಬರುವಂತೆ ಸರಿಯಾಗಿ ಮಾಡ್ತಾನೆ ನೋಡಿ. ಅದಾದ ಮೇಲೆ ಬ್ರಹ್ಮದೇವರು ಹೇಳ್ತಾರೆ, ಹೌದಾ ನಿನಗೆ ಹಸಿವೆ ಸರಿಯಾಗಿ ಬೇಕಾಗಿದೆಯಾ? ಅಗಸ್ತ್ಯರ ದ್ವಾರ ಒಂದು ರಾಮದೇವರು ಭೂಮಿಯಲ್ಲಿ ಇದ್ದಾರೆ, ಈಗ ಒಂದು ಮಾಲೆಯನ್ನ ಸಮರ್ಪಣೆ ಮಾಡು ಅಂತ ಹೇಳಿದಾಗ ಶ್ವೇತರಾಜ ಹೋಗಿ
ಅಗಸ್ತ್ಯರನ್ನು ಭೇಟಿ ಮಾಡಿ ಅವರಿಗೆ ಒಂದು ಮಾಲೆಯನ್ನು ಕೊಟ್ಟು, ಬ್ರಹ್ಮದೇವರು ಕೊಟ್ಟ ಮಾಲೆಯನ್ನು ಕೊಟ್ಟು ರಾಮನಿಗೆ ಹಾಕಿ ಅಂತ ಹೇಳಿ ಅಗಸ್ತ್ಯರು ರಾಮದೇವರು ಬರ್ತಾರೆ, ಅಗಸ್ತ್ಯರ ಆಶ್ರಮಕ್ಕೆ ಬರ್ತಾರೆ. ಅವರ ರಾಮದೇವರಿಗೆ ಒಂದು ಮಾಲೆಯನ್ನು ಹಾಕ್ತಾರೆ. ಆಗ ಶ್ವೇತರಾಜನ ಹಸಿವೆ ಎಲ್ಲ ಪರಿಹಾರ ಆಯ್ತು. ಇದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತದೆ, ಆ ಶ್ವೇತರಾಜ ಅಗಸ್ತ್ಯರ ದ್ವಾರ ಯಾಕೆ ಕೊಡ್ಬೇಕಾಗಿತ್ತು? ತಾನೇ ಡೈರೆಕ್ಟ್ ಆಗಿ ರಾಮದೇವರಿಗೆ ಮಾಲೆ ಹಾಕಬಹುದಾಯ್ತಲ್ಲ. ಹಾಗೆಂತ ಬ್ರಹ್ಮದೇವರು ಯಾಕೆ ಅಗಸ್ತ್ಯರ ದ್ವಾರ ಮಾಡಿ ಅಂತ ಹೇಳಿದ್ರು ಅಂತ ಕೇಳಿದ್ರೆ, ಬ್ರಹ್ಮದೇವರು ಡಾಕ್ಟರ್ ಇದ್ದಂಗೆ, ಅವರು ಒಂದು ಸೊಲ್ಯೂಷನ್ ಕೊಟ್ರು. ಇವನ್ ಏನ್ ಹೇಳಿಕೊಂಡ, ನಾನು ಎಷ್ಟು ತಿಂದ್ರು ನನಗೆ ಹಸಿವೆ ಹೋಗ್ತಾ ಇಲ್ಲ ಅಂತ. ಓ, ಇವನಿಗೆ ಹಸಿವೆ ಹೋಗಬೇಕಾಗಿದೆ, ಅಷ್ಟೇ ಬೇಕಾಗಿದೆ ಇವನಿಗೆ ಅಂತ ಹೇಳಿ, ಹಸಿವೆ ಹೋಗೋದಕ್ಕೆ ಏನ್ ಪರಿಹಾರ? ನೀನು ಡೈರೆಕ್ಟ್ ಆಗಿ ರಾಮದೇವರಿಗೆ ಮಾಲೆ ಹಾಕಿ ಬಿಟ್ರೆ ನಿನಗೆ ಮೋಕ್ಷನೇ ಆಗಬೇಕಾಗಿತ್ತು. ಆದ್ರೆ ನೀ ಏನ್ ಕೇಳಿದಿ? ಹಸಿವೆ ಹೋಗ್ಬೇಕು ಅಂತ ಕೇಳಿ. ಹಸಿವೆ ಹೋಗ್ಬೇಕಾ? ಅಗಸ್ತ್ಯರ ಹತ್ರ ಕೊಡು ಮಾಲೆ, ಅವರು ಹಾಕ್ತಾರೆ. ಅಷ್ಟು ಹಾಕಿದ್ರೆ ನಿಂಗೆ ಹಸಿವೆ ಹೋಗ್ತದೆ. ಆದ್ರೆ ಬ್ರಹ್ಮದೇವರು ಸಿಕ್ಕಿದಾಗ ನನಗೆ ಮೋಕ್ಷ ಬೇಕು, ಪರಮಾತ್ಮನ ಉತ್ಕೃಷ್ಟವಾದ ಪ್ರಸಾದ, ಪರಮ ಪ್ರಸಾದ ಮೋಕ್ಷ ಬೇಕು ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ಹಾಕು ಅಂತ ಹೇಳ್ತಾ ಇದ್ರು ಏನೋ. ಅದಕ್ಕೆ ನಮಗೆ ಏನ್ ಕೇಳ್ಬೇಕು ಅಂತ ಗೊತ್ತಿಲ್ಲ ನೋಡಿ ದೇವರಲ್ಲಿ. ಏನೋ ಆ ಸಮಯದಲ್ಲಿ ಏನೋ ಗೊಂದಲಕ್ಕೆ ಒಳಗಾಗಿ ಅದ್ ಬೇಕು ಇದು ಬೇಕು ಅಂತ ಏನೋ ಚಪಲಕ್ಕೆ ಕೇಳ್ಬಿಡ್ತೀವಿ, ಒದ್ದಾಡ್ತಾ ಇರ್ತೀವಿ. ಅದು ಶ್ವೇತರಾಜನ ಕತೆ ನಮ್ದೇ ಕತೆ ಅದು. ಸೊ ಅದರಿಂದ ಆ ಜ್ಞಾನ, ಪ್ರತಿಯೊಂದು ಪದಾರ್ಥದಲ್ಲೂ ನಮಗೆ ಸರಿಯಾದ ಜ್ಞಾನ ಬರಬೇಕು. ಪರಮಾತ್ಮ ಜಡವಾಗಿದ್ರು ಸರಿ, ಚೇತನರಾಗಿದ್ರು ಸರಿ, ಅವರಲ್ಲಿ ಇದ್ದು ಪರಮಾತ್ಮ ಆ ಅಭಿಮಾನಿ ದೇವತೆಗಳಲ್ಲೂ ಇದ್ದು ಆ ರೀತಿಯಾದ ಒಂದು ಜ್ಞಾನವನ್ನ ಜೀವನಿಗೆ ತಂದು ಕೊಡುತ್ತಾನೆ ಅಂತ ಅರ್ಥ. ಅಂತ ಪರಮಾತ್ಮನಿಗೆ ಸರಿಸಾಟಿ ಯಾರಿದ್ದಾರೆ? ಎಲ್ಲಿ ಹುಡುಕಿದ್ರು, ಬ್ರಹ್ಮಾಂಡದ ಒಳಗೆ ಹೊರಗೆ ಎಲ್ಲಿ ಹುಡುಕಿದ್ರು ಕೂಡ ಪರಮಾತ್ಮನಿಗೆ ಸರಿಯಾದವರಲ್ಲ ಅಂತ ಗುರುಗಳು ತಿಳಿಸಿಕೊಡ್ತಾರೆ. ಇವಾಗಾದಲ್ಲಿ ನೋಡಲು ಸರಿ ಇಲ್ಲ ಅಂತ. ಇನ್ನು ಕುಲ್ಲಮಾನವರೊಲ್ಲನು ಅಪ್ರತಿಮಲ್ಲ ಜಗಕ್ಕೆಲ್ಲ ಅಂತ. ಇನ್ನು ಕುಲ್ಲಮಾನವರು, ದಾಂಭಿಕಕ್ಕಾಗಿ ಪರಮಾತ್ಮನ ತೋರ್ಪಡಿಕೆಗಾಗಿ ಪೂಜಾದಿಗಳನ್ನೋ ಸತ್ಕರ್ಮಗಳನ್ನೋ ಮಾಡುವವರು ಇದ್ದಾರೆ. ಹೆಸರಿಗೆ ಭಕ್ತಿ ಅಂತೆಲ್ಲ ಮಾಡಿಕೊಂಡು ಅವ್ರಿಗೆ ಏನ್ ಬೇಕಾಗಿದೆ? ತೋರ್ಪಡಿಕೆ, ತನ್ನ ಹೆಸರು ಬರಬೇಕು ಹಾಗೆಂತೆಲ್ಲ ಮಾಡುವವರು ಇದ್ದಾರೆ ಕೆಲವರು. ಅಂತವರು ಮಾಡುವ ಪೂಜೆಯನ್ನ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಅಂತ ಬರೀತಾರೆ. ಈ ಪರಮಾತ್ಮನಾದರೂ ಅಹಂಕಾರ ಮಮಕಾರ ಇವುಗಳಿಂದ ಕೂಡಿದವರಾಗಿ ಬಾಹ್ಯ ಭಕ್ತಿ, ಅಂತರಂಗ ಭಕ್ತಿ ಬೇರೆ, ಬಾಹ್ಯ ಭಕ್ತಿ ಬೇರೆ. ಬಾಹ್ಯದಲ್ಲಿ ಭಕ್ತಿ ಇರುವಂತೆ ಗೋಪಿಚಂದನಾದಿಗಳನ್ನೆಲ್ಲ ಧರಿಸಿ ಕಚ್ಚೆ ಹಾಕೊಂಡು ಇತ್ಯಾದಿಗಳನ್ನೆಲ್ಲ ಮಾಡಿ, ಅದರರ್ಥ ಮಾಡಬಾರದು ಅಂತ ಅಲ್ಲ. ಬಾಹ್ಯ ಭಕ್ತಿಗಿಂತ ಮುಖ್ಯ ಅಂತರಂಗ ಭಕ್ತಿ. ಒಳಗೆ ಮನಸ್ಸನ್ನು ಪರಮಾತ್ಮನಿಗೆ ಕೊಡಬೇಕು. ಮನವನಿತ್ತರೆ ತನ್ನ ನೀವನು ಅಂತ ಹಿಂದೆ ದಾಸರು ಹೇಳಿದ್ದಾರೆ. ಆ ರೀತಿಯಾಗಿ ಮನಸ್ಸನ್ನು ಕೊಡದೆ ಬರೀ ಬಾಹ್ಯ ದೀಕ್ಷೆಯನ್ನು ಮಾತ್ರ ಮಾಡಿ ಪ್ರತಿಷ್ಠೆಗಾಗಿ ಕ್ಷುದ್ರ ಮನಸ್ಸು ಉಳ್ಳ ಮನುಷ್ಯರು ಮಾಡತಕ್ಕ ಬಾಹ್ಯ ಪೂಜೆಯನ್ನ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಅಂತ ಅರ್ಥ. ಕುಲ್ಲಮಾನವರ ನೊಲ್ಲನು, ಕುಲ್ಲಮಾನವರು ಈ ರೀತಿಯಾಗಿ ಬಾಹ್ಯ ತೋರ್ಪಡಿಕೆಗಾಗಿ ಪೂಜಾದಿಗಳನ್ನ ದಾನಾದಿಗಳನ್ನ ಮಾಡುವವರ ಆ ಸತ್ಕಾರವನ್ನು ದೇವರು ಸ್ವೀಕಾರ ಮಾಡೋದು. ಈ ರೀತಿಯಾಗಿ ಜ್ಞಾನ ಇರಬೇಕು. ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ, ಎಲ್ಲದರಲ್ಲಿ ಅಂತ ನಾವು ತುಂಬಾ ಶಾರ್ಟ್ ಆಗಿ ಹೇಳ್ಬಿಡ್ತೀವಿ ಅದನ್ನ. ಎಲ್ಲದರಲ್ಲೂ ಅದನ್ನ ನಾವು ಸಂಕೋಚ ಮಾಡಬಾರ್ದು, ಇನ್ನು ವಿಸ್ತಾರವಾಗಿ ಹೇಳ್ಬೇಕು. ಎಲ್ಲದರಲ್ಲಿ ಅಂದ್ರೆ ಎಲ್ಲೆಲ್ಲಿ ಹಾಗಂತ ಹೇಳ್ಬೇಕು. ಜ್ಞಾನೇಂದ್ರಿಯ, ಆ ಜ್ಞಾನೇಂದ್ರಿಯದಿಂದ ನಾವು ಗ್ರಹಿಸುವ ಪದಾರ್ಥ, ಆ ಪದಾರ್ಥಕ್ಕೆ ಅಭಿಮಾನಿ ಅವರಲ್ಲಿ. ಇನ್ನು ಆ ಜ್ಞಾನೇಂದ್ರಿಯ, ಅದರ ಗೋಲಕ, ಆ ಗೋಲಕದಲ್ಲಿ ಇರುವ ಇಂದ್ರಿಯಗಳು, ಆ ಇಂದ್ರಿಯ ಅಭಿಮಾನಿ ದೇವತೆ, ಅವರಲ್ಲಿ ಇರುವ ಮುಖ್ಯ ಪ್ರಾಣ, ಇವರೆಲ್ಲ ಈ ರೀತಿಯಾಗಿ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳ್ಬೇಕು. ನಾವು ದೇವರು ಎಲ್ಲಿದ್ದಾನೆ ಅಂದ್ರೆ ಎಲ್ಲ ಕಡೆ ಅಂತ ಹೇಳ್ಬಿಡ್ತೀವಿ. ಆ ಎಲ್ಲ ಕಡೆ ಎಂಬ ಅದಕ್ಕೆ ವಿವರಣೆಯನ್ನ ಈ ರೀತಿಯಾಗಿ ಕೊಡಬೇಕು ಅಂತ ಅಭಿಪ್ರಾಯ. ಕುಲ್ಲಮಾನವರೊಲ್ಲನು ಅಪ್ರತಿಮಲ್ಲ ಜಗಕ್ಕೆಲ್ಲ. ಅಪ್ರತಿಮಲ್ಲ ಅಂದ್ರೆ ಸ್ವಸಾಮರ್ಥ್ಯದಿಂದ ಇರತಕ್ಕ ಭೂತ ಭವಿಷ್ಯತ್ ವರ್ತಮಾನ ಕಾಲಕ್ಕೂ ಅನಂತಾನಂತ ಬ್ರಹ್ಮಾಂಡಗಳಿಗೂ ಈಶನಾದವ ಈ ಪರಮಾತ್ಮ ಒಬ್ಬನೇ. ಈಗಿರುವ ಜಗತ್ತು, ಹಿಂದೆ ಹೋದ ಜಗತ್ತು, ಮುಂದೆ ನೋಡಿ ಅದೊಂದು ಫಜೀತಿ ಆಯ್ತಪ್ಪ. ಈಗೇನೋ ವಿಷ್ಣು ಪರಮಾತ್ಮ ಅಂತ ಹೇಳಿಬಿಡ್ತೀರಿ, ಅವನೇ ಎಲ್ಲ ಕಡೆ ವ್ಯಾಪ್ತ ಅಂತ. ಮುಂದೆ ಬ್ರಹ್ಮಾಂಡ, ಬೇರೆ ಒಂದು ಬ್ರಹ್ಮಾಂಡ ಬಂತು, ಆಗ ಬೇರೆ ಯಾರೋ ಒಬ್ರು ಸರ್ವೋತ್ತಮ ಅಂತ ಬಂದ್ಬಿಟ್ರೆ ಗತಿ ಏನು? ಹಾಗೆ ಅಂತ ಒಂದು ಪ್ರಶ್ನೆ.
ಅದಕ್ಕೆ ಗುರುಗಳು ಅದನ್ನೆಲ್ಲ ಸ್ಪಷ್ಟಪಡಿಸ್ತಾ ಇದ್ದಾರೆ, ವ್ಯಾಖ್ಯಾನಕಾರರು ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಈಗಿರುವ ಬ್ರಹ್ಮಾಂಡ, ಹಿಂದೆ ಹೋದ ಬ್ರಹ್ಮಾಂಡ, ಮುಂದೆ ಬರ್ಲಿಕ್ಕಿರುವ ಬ್ರಹ್ಮಾಂಡ, ಎಲ್ಲಾ ಬ್ರಹ್ಮಾಂಡಕ್ಕೂ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರೀತಾರೆ ಅದಕ್ಕೆ. ಎಷ್ಟೇ ಬ್ರಹ್ಮಾಂಡ ಇದ್ರೂ ಪರಮಾತ್ಮ ವಿಷ್ಣು ಒಬ್ಬನೇ, ಅವನಿಗೆ ಸರಿಯಾದವರು ಯಾರು ಇಲ್ಲ ಅಂತ. ಅಪ್ರತಿಮಲ್ಲ ಜಗಕ್ಕೆಲ್ಲ, ಎಲ್ಲಾ ಜಗತ್ತಿಗೂ. ಎಲ್ಲಾ ಜಗತ್ತು ಅಂದ್ರೆ ಯಾವುದು? ಹಿಂದೆ ಹೋದದ್ದು, ಈಗ ಇರುವುದು, ಮುಂದೆ ಬರ್ಲಿಕ್ಕಿರುವುದು ಜಗಕ್ಕೆಲ್ಲ. ಎಲ್ಲಾ ಜಗತ್ತಿಗೂ ಕೂಡ ಪರಮಾತ್ಮನೇ ಒಡೆಯ, ಅಪ್ರತಿಮಲ್ಲ, ಅವನಿಗೆ ಸರಿಸಮನಾದವರು ಯಾರು ಇಲ್ಲ ಅಂತ. ಎಲ್ಲಿ ಕೇಳಿದರಲ್ಲಿ, ನೋಡಿದರಲ್ಲಿ, ಬೇಡಿದರಲ್ಲಿ, ನೀಡಿದರಲ್ಲಿ, ಓಡಿದರಲ್ಲಿ, ಆಡಿದರಲ್ಲಿ ಇರುತ್ತಿದನು. ಬಲ್ಲಿದರಿಗತಿ ಬಲ್ಲಿದನು ಸರಿ ಇಲ್ಲ ಇವಗಾವಲ್ಲಿ, ನೋಡಲು ಖುಲ್ಲ ಮಾನವರೊಲ್ಲನ ಪ್ರತಿಮಲ್ಲ ಜಗಕ್ಕೆಲ್ಲ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾಧರದಿ ಕೇಳುವುದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.